ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳ ಪ್ರಶಾಂತ, ಅವನು 2 ಲಕ್ಷ ಕ್ಯಾಶು 30 ಗ್ರಾಮ್ ಬಂಗಾರ ಅಂತ ಹೇಳ್ತಾ ಇದ್ದಾನೆ. ಅಪ್ಪಯ್ಯ, ಆ ಶಿವ 2 ಲಕ್ಷ ಕ್ಯಾಶು 30 ಗ್ರಾಮ್ ಬಂಗಾರ ಕೊಡ್ತೀನಿ ಅಂತವನಂತೆ. ಸ್ಪೀಕರ್ ಆನ್ ಮಾಡು. ಲೋ ಮರಿ, ಹಾಂ ಹೇಳಿ ಸರ್. ನೀರು ಪಾದಕ್ಕೆ ಬಂದರೆ ಯಾರು ತಿರುಗಿ ನೋಡಲ್ಲ. ಸೊಂಟದವರೆಗೂ ಬಂದರೆ ಈಜಾಡೋಣ ಅನಿಸುತ್ತೆ. ಕುತ್ತಿಗೆವರೆಗೂ ಬಂದರೆ ಮೇಲಕ್ಕೆ ಬರೋಣ ಅನಿಸುತ್ತೆ. ಮೂಗವರೆಗೂ ಬಂದರೆ ಬದುಕಿದ್ರೆ ಸಾಕಪ್ಪ ಅನಿಸುತ್ತೆ. ಈಗ ಶಿವಗೆ ಕುತ್ತಿಗೆವರೆಗೂ ಬಂದಿದೆ, ನೀನು ಮೂಗವರೆಗೂ ಬರೆಸ್ಬೇಕು ಕಣೋ. ಕೇಳೋ, 5 ಲಕ್ಷ ಕ್ಯಾಶು 50 ಗ್ರಾಮ್ ಬಂಗಾರ ಕೇಳು. ಶಿವಗೆ ನೀನು ಕೇಳೋದು ಉಸಿರುಗಟ್ಟಿಸ್ಬೇಕು. ಕೊಡ್ತಾನೆ. ಅವನ ತಂಗಿಗೋಸ್ಕರ ಏನು ಬೇಕಾದರೂ ಕೊಡ್ತಾನೆ, ಎಷ್ಟು ಬೇಕಾದರೂ ಕೊಡ್ತಾನೆ. ಕೇಳು. ಸರಿ ಸರ್. ಆ ಶಿವು ಪಂಚಾಯತಿಲಿ ನನ್ನನ್ನು ಮುಂದೆ ಕೂರಿಸ್ಕೊಂಡು ಅವನೇ ನ್ಯಾಯ ಕೇಳೋಷ್ಟು ದೊಡ್ಡವನಾಗ್ಬಿಟ್ನಾ. ಇದಿನ್ನೂ ಆರಂಭ, ಅಂತ್ಯ ಘನಘೋರವಾಗಿರುತ್ತೆ. ನೋಡೋ ಸೀನಾ, ಇನ್ನೊಂದು 21 ದಿವಸಕ್ಕೆ ನನ್ನ ಮದುವೆ. ಅಷ್ಟರಲ್ಲಿ ನಾನು 6 kg ಸಣ್ಣ ಆಗಬೇಕು. ಅವಾಗ ಆಲಿಯಾ ಭಟ್ ಥರ ಕಾಣ್ತೀನಲ್ವಾ? ಯಾವ ಬಟ್ಟು? ಆಲಿಯಾ ಭಟ್ಟು. ಏಯ್, ಆಲೂಗೆಡ್ಡೆ ತೂಕ ಮಾಡೋ ಕುಂಟಾಲ್ ಬಡ್ತಾ ಇರೋ ನೀನು ಆಲಿಯಾ ಭಟ್ಟ? ಅಷ್ಟು ಕೈಲಿರೋ ಬಟ್ನ ಸರಿಯಾಗಿ ಎತ್ತು. ಹೌದಾ? ಹಂಗೆ ಎತ್ತು ಒಳಗೆ. ಲಕ್ಷ್ಮಿ ಮೇಡಮ್, ಕರಡಿ ಮಾತ್ರ ಹೊಡೆದಾಕ್ಬಿಡಿ. ಹಿಂದಕ್ಕೆ ಹೋಗಿ. ಹಾಗ್ ಬಾ ದಾರಿಗೆ. ಅದೇ ದಾರಿಗೆ ಬರ್ತಾ ಇದ್ದೀನಿ. ಈಗ ನಿಂಗೇನು ಆಲಿಯಾ ಭಟ್ ತರ ಕಾಣ್ಬೇಕಷ್ಟೇ ತಾನೆ? ಅವ್ರಮ್ಮನ್ ತರ ಕಾಣಂಗು ಮಾಡ್ತೀನಿ. ಫಸ್ಟು ಡಂಬಲ್ಸ್ ಎತ್ತು. ಆಯ್ತಾಯ್ತು, ಆ ಡಂಬಲ್ ಸಾಕು. ಇವಾಗ ಇದನ್ನ ಎತ್ಕೋ. ಏಯ್ ಸೀನಾ, ಬೇಕು ಬೇಕು ಅಂತ ಜಾಸ್ತಿ ತೂಕ ಇರೋದ್ ಕೊಡ್ತಾ ಇದ್ಯಾ? ಅದು ಬರೀ 7.5 kg ಕಣೆ. ಹೌದಾ? 25 kg ಮೂಟೆನೇ ಸಲೀಸಾಗಿ ಎತ್ತೋ ನನ್ಗೆ. ಇದ್ಯಾಕೋ ಎತ್ತೋಕೆ ಆಗ್ತಿಲ್ವಲ್ಲೋ? ಅದಕ್ಕೆ ಇದನ್ನ ಜಿಮ್ಮು ಅಂತ ಹೇಳೋದು. ಒಂದೊಂದ್ ಪಾರ್ಟ್ಗೆ ಒಂದೊಂದ್ ತರ ಎಕ್ಸರ್ಸೈಸ್ ಇರುತ್ತೆ. ಅದನ್ನ ಹೋಯ್ತಾ ಹೋಯ್ತಾ ನಿಧಾನಕ್ಕೆ ಕೇಳ್ಕೊಡ್ತೀನಿ. ಆಮೇಲೆ ಮುಖ್ಯವಾಗಿ ನೀನು ಡಯಟ್ ಮಾಡಬೇಕು. 5 kg ಅನ್ನ ಮುಕ್ತಿಯಲ್ಲ, ಅದನ್ನ ಬಿಡಬೇಕು. ಅಯ್ಯೋ, ತಲೆ ಕೆಡಿಸ್ಕೊಬೇಡ ಬಿಡ. ನಾನು ಹಂಗೆ ಸ್ಪೂನಲ್ಲಿ ತಿಂತೀನಿ. ನಾನ್ ಹೇಳಿದ್ದು ಅನ್ನನೇ ತಿನ್ಬಾರ್ದು ಅಂತ ಕಡೆ ದೊಡಗ್ಲಿ. ಹೌದಾ? ಕನ್ನಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.